ಹಲೋ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕರ್ನಾಟಕದ ಕುಶಾಲನಗರದ ಮತ್ತೊಂದು ಅದ್ಭುತವಾದ ಪ್ರವಾಸಿ ತಾಣದ ಬಗ್ಗೆ. ಈ ಪ್ರವಾಸಿ ತಾಣದ ಹೆಸರು ಕಾವೇರಿ ನಿಸರ್ಗಧಾಮ. ಈ ಸ್ಥಳ ಕುಶಾಲನಗರ ಸಿಟಿ ಸೆಂಟ್ರಿಂದ 7ರಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ನೀವೇನಾದರೂ ಕುಶಾಲನಗರ ಆಗಲಿ ಕೂರ್ಗಾಗಲಿ ಟ್ರಾವೆಲ್ ಪ್ಲಾನ್ ಮಾಡ್ತಿದ್ರೆ ಈ ಪ್ಲೇಸ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಈ ಪ್ಲೇಸ್ ಒಂಥರ ಕಂಪ್ಲೀಟ್ ಪ್ಯಾಕೇಜ್ ಇದ್ದಂಗೆ. ಇಲ್ಲಿ ನಮಗೆ ಸಾಕಷ್ಟು ಸಿಗ್ತವೆ ನೋಡೋದಕ್ಕೆ. ಇಲ್ಲಿ ಏನೇನು ನೋಡೋಕೆ ಸಿಗುತ್ತೆ ಅಂತ ಶಾರ್ಟಾಗಿ ಹೇಳಬೇಕಾದ್ರೆ, ಎಲ್ಲರೂ ಇಷ್ಟಪಡೋಂಥ ಶಾಪಿಂಗು ಮತ್ತು ಊಟ ಸ್ನ್ಯಾಕ್ಸ್ ಮಾಡೋದಕ್ಕೆ ರೆಸ್ಟೋರೆಂಟ್ಸ್ಗಳು, ವಿಶ್ರಾಂತಿ ಮತ್ತು ಪ್ರಕೃತಿಗೆ ಗಿಡ ಮರಗಳು, ಎಂಜಾಯ್ ಮಾಡೋದಕ್ಕೆ ಬೋಟಿಂಗ್ ಮತ್ತು ವಾಟರ್ ಪ್ಲೇಸ್ ಇದೆ, ಮತ್ತು ಅಡ್ವೆಂಚರಸ್ ಗೇಮ್ ಇಷ್ಟಪಡೋರಿಗೆ ಜಿಪ್ ಲೈನ್ ಇದೆ. ಕೊನೆಯದಾಗಿ ತುಂಬ ಜನನ ಅಟ್ರ್ಯಾಕ್ಟ್ ಮಾಡೋವಂಥದ್ದು ಪ್ರಾಣಿ ಪಕ್ಷಿಗಳು ನೋಡೋಕೆ ಸಿಗುತ್ತೆ. ಇಲ್ಲಿ ಬರ್ಡ್ ಪಾರ್ಕ್ ಕೂಡ ಇದೆ, ಮತ್ತು ಎಂಟರ್ಟೈನ್ಮೆಂಟ್ಗೆ ಸ್ಕೇರಿ ಹೌಸು, 3D 2D ಸಿನಿಮಾಸು ಎಲ್ಲ ಇದ್ದಾವೆ. ಕಂಪ್ಲೀಟ್ ಮಾಹಿತಿಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಓಕೆ, ನೋಡೋಣ ಬನ್ನಿ ಹೇಗಿದೆ ಈ ಟೂರಿಸ್ಟ್ ಪ್ಲೇಸ್ ಅಂತ. ಈಗ ನಾವು ಪಾರ್ಕಿಂಗ್ ಕಡೆಯಿಂದ ಎಂಟ್ರೆನ್ಸ್ ಕಡೆ ಹೋಗ್ತಿದ್ದೀವಿ. ಇದೇ ಮೇನ್ ಎಂಟ್ರೆನ್ಸು ಕಾವೇರಿ ನಿಸರ್ಗಧಾಮಕ್ಕೆ. ಅದ್ರ ಆಪೋಸಿಟಲ್ಲೇ ನಮಗೆ ಟಿಕೆಟ್ ಪರ್ಚೇಸ್ ಕೌಂಟರ್ ಇದೆ. ಸೊ ಇಲ್ಲೇ ನಾವು ಟಿಕೆಟ್ ತೊಗೋಬೇಕು. ಎಂಟ್ರಿ ಫೀ ಚಾರ್ಜಸ್ ಎಲ್ಲ ನಾಮಿನಲ್ ಇದೆ. ದೊಡ್ಡವ್ರಿಗೆ 20 ರೂಪೀಸ್ ಮತ್ತು ಚಿಕ್ಕವ್ರಿಗೆ 10, ಮತ್ತು ಪಾರ್ಕಿಂಗ್ ಚಾರ್ಜಸ್ ಕೂಡ ಇದೆ. ಮತ್ತು ಬೋಟಿಂಗ್ ಹೋಗೋದಕ್ಕೆ ಮತ್ತು ಬರ್ಡ್ ಪಾರ್ಕ್ ಎಂಟ್ರಿಗೆ ಇದೆಲ್ಲ ಸಪ್ರೇಟ್ ಚಾರ್ಜಸ್ ಇದೆ. 2 ಸೀಟರ್ ಬೋಟ್ಗೆ 100 ಮತ್ತು 4 ಸೀಟರ್ ಬೋಟ್ಗೆ 200 ರೂಪೀಸ್ ಚಾರ್ಜಸ್ ಇದೆ. ಎಂಟ್ರೆನ್ಸಿಂದ ಒಳಗೆ ಬರ್ತಿದ್ದಾಗಿ ನಮಗೆ ಸಿಗೋದು ಈ ಬ್ರಿಡ್ಜು. ಸೊ ಈ ಬ್ರಿಡ್ಜ್ನ ದಾಟಿ ಕೆಳಗೆ ಹೋದರೆ ನಮಗೆ ಫಸ್ಟು ಬೋಟಿಂಗ್ ಸಿಗುತ್ತೆ. ನೋಡೋಣ ಬನ್ನಿ. ಬ್ರಿಡ್ಜ್ ದಾಟಿ ಬರ್ತಿದ್ದಂಗೆ ನಿಮಗೆ ಎಲ್ಲ ಕಡೆ ಸೈನ್ ಬೋರ್ಡ್ಸ್ ಇರುತ್ತೆ. ದೋಣಿ ವಿಹಾರಕ್ಕೆ ಯಾವ ಕಡೆ, ಮತ್ತು ಜಿಂಕೆ ವನಕ್ಕೆ ಯಾವ ಕಡೆ, ಮತ್ತು ಬರ್ಡ್ ಪಾರ್ಕ್ ಯಾವ ಕಡೆ ಹೋಗಬೇಕು, ಈ ಥರ ಎಲ್ಲ ಸೈನ್ ಬೋರ್ಡ್ಸ್ ಇರುತ್ತೆ. ನೋಡ್ಕೊಂಡು ಹೋಗ್ಬೋದು. ಮತ್ತು ಇಲ್ಲೇ ಎಂಟ್ರೆನ್ಸಲ್ಲೇ ನಿಮಗೆ ರೆಸ್ಟೋರೆಂಟ್ ಮತ್ತು ಹೋಟೆಲ್ಸ್ ಕೂಡ ಇದೆ. ಈಗ ಫಸ್ಟು ಬೋಟಿಂಗ್ ಕಡೆ ಹೋಗಿ ನೋಡ್ಕೊಂಡ್ಬಿಡೋಣ. ಬೋಟಿಂಗ್ ಪ್ಲೇಸಿಂದ ವಾಪಸ್ ಮೇಲೆ ಬಂದು ನಾವೀಗ ಜಿಂಕೆ ವನ ಕಡೆ ಹೋಗ್ತಿದ್ದೀವಿ. ಸೊ ಜಿಂಕೆ ವನಕ್ಕಿಂತ ಮುಂಚೆ ನಮಗೆ ಬರ್ಡ್ ಪಾರ್ಕ್ ಸಿಗುತ್ತೆ. ನೋಡೋಣ ಬನ್ನಿ. ನಾವು ಬರ್ಡ್ ಪಾರ್ಕ್ ಕಡೆ ಹೋಗೋವಾಗ ಅಷ್ಟೊಂದು ಬೋರಿಂಗ್ ಅನ್ಸೋದಿಲ್ಲ. ಸ್ವಲ್ಪ ದೂರ ವಾಕ್ ಮಾಡಬೇಕಾದ್ರೂ, ಯಾಕಂದರೆ ಹೋಗ್ತಾ ಅಂದುವೆ ನಮಗೆ ಕಲಾಕೃತಿಗಳು ಸಿಗುತ್ತೆ. ಹಳ್ಳಿ ಜೀವನದ ಬಗ್ಗೆ ಮತ್ತು ಕೊಡಗು ಶೈಲಿಯ ನೃತ್ಯಗಳ ಬಗ್ಗೆ ಮಾಡೋದಾಗಲಿ, ಸೊ ಇದೆಲ್ಲ ನಮಗೆ ಕಾಣಲಿಕ್ಕೆ ಸಿಗುತ್ತೆ.
ಇಲ್ಲೊಂದು ಟ್ರೀ ವ್ಯೂ ಕೂಡ ನೋಡ್ಬೋದು ನೀವು. ಸೊ ಹಾಗೆ ಮುಂದೆ ಹೋದಾಗ ನಮಗೆ ಮೊದಲು ಸಿಗೋದೇ ಬರ್ಡ್ ಪಾರ್ಕ್. ಇಲ್ಲಿ ಮತ್ತೆ ನಾವು ಎಂಟ್ರಿ ಫೀ ಮತ್ತು ಇನ್ ಕೇಸ್ ಬರ್ಡ್ ಜೊತೆ ಫೋಟೋ ಏನೋ ತೊಗೋಬೇಕಾದ್ರೆ ಸಪ್ರೇಟಾಗಿ ಟಿಕೆಟ್ಸ್ ತೊಗೋಬೇಕಾಗುತ್ತೆ. ಎಂಟ್ರಿ ಫೀ ನಾರ್ಮಲಿ 30 ರೂಪೀಸ್ ಇದೆ. ಸೊ ಎಂಟ್ರಿ ಫೀಯಲ್ಲೇ ನಿಮಗೆ ಬರ್ಡ್ ಫೀಡಿಂಗ್ ಕೂಡ ಕವರ್ ಆಗುತ್ತೆ. ಬಟ್ ಬಿಗ್ ಬರ್ಡ್ ಅಂತ ಇದೆ, ಸೊ ಅದ್ರ ಜೊತೆ ನಾವೇನಾದರೂ ಫೋಟೋಸ್ ತಗೋಬೇಕಾದ್ರೆ ಸಪ್ರೇಟಾಗಿ 60 ರೂಪೀಸ್ ಚಾರ್ಜ್ ಮಾಡ್ತಾರೆ. ಈಗ ನಾವು ಹೋಗ್ತಿರೋದು ತುಂಬ ಕ್ರೌಡ್ ಇರುವಂಥ ಪ್ಲೇಸು. ಸೊ ಯಾಕಂದರೆ ಇಲ್ಲಿ ಬರ್ಡ್ ಫೀಡಿಂಗ್ಗೆ ಅಲೋ ಮಾಡ್ತಾರೆ. ಒಂದು ಅಷ್ಟೊತ್ತು ಜನ 10-20 ಮೆಂಬರ್ಸ್ನ ಒಟ್ಟಿಗೆ ಬರ್ಡ್ ಫೀಡಿಂಗ್ ಮಾಡೋದಕ್ಕೆ ಒಳಗೆ ಬಿಡ್ತಾರೆ. ಅವರೇ ಸ್ವೀಟ್ಸ್ ಕೂಡ ಕೊಡ್ತಾರೆ. ಇಲ್ಲಿ ನಿಮಗೆ ಬರ್ಡ್ಸ್ ಆಗಲಿ ಆನಿಮಲ್ಸ್ ಆಗಲಿ ತುಂಬ ಹತ್ರದಲ್ಲೇ ನೋಡ್ಲಿಕ್ಕೆ ಸಿಗ್ತವೆ. ಫಸ್ಟ್ ಟೈಮ್ ನನಗೆ ಈ ಪ್ಲೇಸಲ್ಲೇ ಈ ಥರ ಆಮೇಲೆ ಹತ್ರದಿಂದ ಮುಟ್ಟೋಷ್ಟು ಅವಕಾಶ ಸಿಕ್ಕಿದ್ದು. ನಾವು ಝೂಗೆ ಹೋಗಿ ಪ್ರಾಣಿ ಪಕ್ಷಿಗಳನ್ನ ನೋಡೋದಕ್ಕೂ ಮತ್ತು ಇಲ್ಲಿರೋ ಪ್ರಾಣಿ ಪಕ್ಷಿಗಳನ್ನ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಮತ್ತು ತುಂಬ ಒಳ್ಳೆ ಫೀಲ್ ಸಿಗುತ್ತೆ ಇಲ್ಲಿ. ಯಾಕಂದರೆ ಇಲ್ಲಿ ನಾವು ಪ್ರಾಣಿ ಪಕ್ಷಿಗಳನ್ನ ತುಂಬ ಹತ್ರದಲ್ಲಿ ನೋಡ್ತೀವಿ ಮತ್ತು ಪಕ್ಷಿಗಳಿಗೆ ನಮ್ಮ ಕೈಯಾರೆ ನಾವು ಫೀಡ್ ಮಾಡ್ತೀವಿ ಮತ್ತು ಪಕ್ಷಿಗಳನ್ನ ನಮ್ಮ ಕೈ ಮೇಲೆ ಕುಣಿಸ್ಕೊಂಡು ಫೋಟೋಗಳು ತೆಗೆಸ್ಕೊತೀವಿ. ತುಂಬ ಹತ್ರದಿಂದ ನಾವು ಅದ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀವಿ. ಸೊ ಅದ್ರಲ್ಲಿ ಸಿಗೋ ಫೀಲೇ ಬೇರೆ ಆಗಿರುತ್ತೆ ಇಲ್ಲಿ.
ಆಗಲೇ ಹೇಳ್ದಂಗೆ ಅಡ್ವೆಂಚರಸ್ ಗೇಮ್ ಜಿಪ್ ಲೈನ್ ಕೂಡ ಇಲ್ಲಿದೆ, ನೋಡ್ಬೋದು. ಹಾಗೆ ಮುಂದೆ ಹೋಗ್ತಾ ನಮಗೆ ನೆಕ್ಸ್ಟ್ ಸಿಗೋದೆ ಜಿಂಕೆವನ, ಡಿಯರ್ ಫಾರೆಸ್ಟ್. ಇಷ್ಟೆಲ್ಲ ಓಡಾಡಿದ್ಮೇಲೆ ವಿಶ್ರಾಂತಿ ಅಂತೂ ಬೇಕೇ ಬೇಕಾಗುತ್ತೆ. ಸೊ ಒಂದು ಒಳ್ಳೆ ಪ್ಲೇಸ್ ವಿಶ್ರಾಂತಿ ಮಾಡೋದಕ್ಕೆ ಇಲ್ಲಿ ವಾಟರ್ ಪ್ಲೇಸ್ ಇದೆ, ನೋಡೋಣ ಬನ್ನಿ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಗೊತ್ತಲ್ಲ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.